ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಮತ್ತೆ ಭಾಳ ದಿನಗಳ ನಂತರ ಕ್ಲಾಸ್ ಮಾಡ್ತಾ ಇದ್ದೀವಿ ಇವತ್ತು. ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ನಮ್ಮ ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ 2003 ಎಂದು ಸಬ್ಸ್ಕ್ರಿಪ್ಷನ್ನ ತಲುಪಿರುವಂಥದ್ದು. ಹಾಗಾಗಿ ತಮಗೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲ್ಗಡೆ ಇರಲಿ. ಓಕೆ, ಒನ್ಸ್ ಅಗೈನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಭಾಳ ಜನ ಸ್ನೇಹಿತರು ಕೇಳ್ತಾ ಇದ್ರು, ಸರ್ PSI ಮತ್ತು KS ಅಂದ್ಬಿಟ್ಟಂತೆ ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿ ಅಥವಾ ಎಸ್ಸೆ ಕ್ಲಾಸ್ಗಳನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಒಂದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗಿರುವಂಥ ಎಸ್ಸೆ ಫಾರ್ PSI, IAS, KS ಮತ್ತು UPSC ಅಂದ್ಬಿಟ್ಟಂಥ ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಪಾರ್ಟ್ 1. ಓಕೆ, ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಡಿಫ್ರೆಂಟ್ ಟಾಪಿಕ್ಸ್ಗಳೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಎಸ್ಸೆ ಟಾಪಿಕ್ಸ್ಗಳನ್ನು. ಓಕೆ, ಹಾಗಾಗಿ ನೋಡಿ, ಎಸ್ಸೆಗಳಂದ ತಕ್ಷಣ ನಮಗೆ ಪ್ರಬಂಧ ಅಂತಂದರೆ ಅದು ನಾವು ಯಾವಾಗಲೂ ಕೂಡ 360 ಡಿಗ್ರಿ ಆ್ಯಂಗಲಲ್ಲಿ ಅದಕ್ಕೆ ಒಂದು ಎಸ್ಸೆಗಳನ್ನ ಬರಬೇಕಾಗುತ್ತೆ. ಅಂದರೆ 360 ಒಂದು ಸರ್ಕಲಲ್ಲಿ ನಮಗೆ ಟೇಕ್ ಎಕ್ಸಾಂಪಲ್ ಎಕನಾಮಿಕಲ್ ಸಿಚುವೇಶನ್, ಆಮೇಲೆ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಫ್ಯಾಕ್ಟರ್ಸ್, ಕಲ್ಚರಲ್ ಫ್ಯಾಕ್ಟರ್ಸ್ ಅಂದರೆ ಸಾಂಸ್ಕೃತಿಕ ವಿಷಯಗಳು, ಪೊಲಿಟಿಕಲ್ ರಾಜಕೀಯ ಒಂದು ವಿಷಯಗಳು, ಆಮೇಲೆ ಸೈಂಟಿಫಿಕ್ ವೈಜ್ಞಾನಿಕ ವಿಚಾರಗಳು, ಆಮೇಲೆ ಎಜುಕೇಷನಲ್ ಶೈಕ್ಷಣಿಕ ವಿಚಾರಗಳು, ಹಾಗೆ ಹಿಸ್ಟಾರಿಕಲ್ ಐತಿಹಾಸಿಕ ಒಂದು ವಿಚಾರಗಳು, ಸೋಷಿಯಲ್ ಫ್ಯಾಕ್ಟರ್ಸ್ ಸಾಮಾಜಿಕ ಫ್ಯಾಕ್ಟರ್ಗಳು. ಹೀಗೆ ನಾವು 360 ಡಿಗ್ರಿ ಆ್ಯಂಗಲಲ್ಲಿ ಅಂತಂದರೆ ಒಂದು ಎಸ್ಸೆಗಳನ್ನ ಬರೆದಾಗ ಏನಾಗುತ್ತೆ, ಅದು ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಪರಿಪೂರ್ಣವಾಗಿರುವಂಥ ಪ್ರಬಂಧ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಎಸ್ಸೆ ಬರೆದರೂ ಕೂಡ ಅದನ್ನು ನಾವು 360 ಡಿಗ್ರಿ ಆ್ಯಂಗಲಲ್ಲಿ ಅದನ್ನು ಯೋಚನೆ ಮಾಡಿ ಆ ಒಂದು ಪಾಯಿಂಟ್ಸ್ಗಳನ್ನು ನಮ್ಮ ಎಸ್ಸೆಗಳಲ್ಲಿ ಇದನ್ನು ನೋಡಿಸ್ಕೊಂಡ್ರೆ ಇಟ್ಸ್ ವೆರಿ ಬೆಟರ್ ಎಸ್ಸೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಹಾಗಾಗಿ ಇವತ್ತಿನ ದಿನ ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರಮುಖ ಪ್ರಬಂಧ ವಿಷಯಗಳು ಎಸ್ಪೆಷಲಿ ಫಾರ್ PSI, KS ಮತ್ತು UPSC ಅಂದ್ಪಟ್ಟಂಥ ಒಂದು ಎಸ್ಸೆಗಳನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಫಸ್ಟ್ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಅಂತಂದರೆ ಅದು ವುಮೆನ್ ಎಂಪವರ್ಮೆಂಟ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಮಹಿಳಾ ಸಬಲೀಕರಣ. ಯಾಕೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ? ಈಗ ಬರುತ್ತಿರುವಂಥ PSI ಎಕ್ಸಾಮ್ ಆಗಿರ್ಬೋದು, KS ಆಗಿರ್ಬೋದು, UPSC ಎಕ್ಸಾಮ್ ಆಗಿರ್ಬೋದು. ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಒಂದು ರೀಸನ್ ಕೂಡ ನೋಡ್ಬೋದು ನಾವು. ಯಾಕಂದರೆ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಒಂದು ಭಾರತದ ಒಂದು ಪಾರ್ಲಿಮೆಂಟ್ ಇತ್ತೀಚೆಗೆ ಉದ್ಘಾಟನೆ ಆಯಿತು, ನ್ಯೂ ಪಾರ್ಲಿಮೆಂಟು. ಅಲ್ಲಿ ಮೊಟ್ಟ ಮೊದಲ ಬಿಲ್ ಪಾಸ್ ಆಗಿದೆ, ಅದು ನಾರಿ ಶಕ್ತಿ ವಂದನಾ ಅಧಿನಿಯಮ ಬಿಲ್. ಹೌದಾ? ಹಾಗಾಗಿ ಇದರ ಮುಖಾಂತರ ಅಂದರೆ ಆ್ಯಕ್ಚುಲಿ 128ನೇ ಸಂವಿಧಾನ ತಿದ್ದುಪಡಿ ಮಸೂದೆ 2020 ಅಡಿಯಲ್ಲಿ ಅಂದರೆ ಆ್ಯಕ್ಚುಲಿ 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2023ರ ಒಂದು ಅಡಿಯಲ್ಲಿ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಮಹಿಳೆಯರಿಗೆ ನಮಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 33% ರಿಸರ್ವೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ದಿಸ್ ಒಂದು ಹಿಸ್ಟಾರಿಕಲ್ ಒಂದು ಇಶ್ಯೂ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಮಹಿಳಾ ಸಬಲೀಕರಣದ ಬಗ್ಗೆ ಅಂದರೆ ಈ ವಿಷಯವನ್ನು ಒಳಗೊಂಡುಕೊಂಡು ಆ್ಯಕ್ಚುಲಿ ನಮಗೆ ಈ ಒಂದು ಟಾಪಿಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಆಸ್ ಎ ಕನ್ನಡಿಗಾಗಿ ನಮಗೆಲ್ಲ ಗೊತ್ತಿರುವಂತೆ ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಒಂದು ಫೀಮೇಲ್ ಇನ್ಫೆಂಟಿಸೈಡ್ ಅಂತ ಕರೀತಾರೆ. ಫೀಮೇಲ್ ಇನ್ಫೆಂಟಿಸೈಡ್, ಹೌದಾ? ಅಂದರೆ ಕನ್ನಡದಲ್ಲಿ ನಾವು ಭ್ರೂಣ ಹತ್ಯೆ ಅಂತ ಕರೀತಾರೆ, ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ. ಹೌದಾ? ನೋಡಿ, ಇತ್ತೀಚೆಗೆ ಅಂದರೆ ನಮ್ಮ ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ ಒಂದು ಹೆಣ್ಣು ಭ್ರೂಣ ಹತ್ಯೆ ಇವತ್ತಿಗೂ ಕೂಡ ಆ್ಯಕ್ಚುಲಿ ಆ ಒಂದು ಆ್ಯಕ್ಟ್ ಮುಖಾಂತರ ಒಂದು ಪ್ರೊಹಿಬಿಷನ್ ಮಾಡಿದ್ರು ಕೂಡ, ಬ್ಯಾನ್ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಗಳಲ್ಲಿ ಅಂತಂದರೆ ಆ್ಯಕ್ಚುಲಿ ಹೆಣ್ಣು ಭ್ರೂಣ ಹತ್ಯೆ ಜಾಲ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ನಿಮಗೆ ಈಗ ಬರುವಂಥ PSI ಎಕ್ಸಾಮ್ಗೆ ಮೇ ಬಿ ಈ ಒಂದು ವುಮೆನ್ ಎಂಪವರ್ಮೆಂಟಲ್ಲಿ ಈ ಒಂದು ಟಾಪಿಕ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಫಸ್ಟ್ ಟಾಪಿಕ್ ತಗೊಂಡಿದ್ದೆ ಅದು ವುಮೆನ್ ಎಂಪವರ್ಮೆಂಟ್ ಅಥವಾ ಮಹಿಳಾ ಸಬಲೀಕರಣ. ಹಾಗಾದರೆ ಈ ಒಂದು ಟಾಪಿಕ್ ಬಂದಾಗ ನಾವು ಏನೆಲ್ಲ ವಿಷಯಗಳನ್ನು ಬರಿಬೋದು, ವಾಟ್ ಆರ್ ದ ಇಶ್ಯೂಸ್ ಇನ್ಕ್ಲೂಡಿಂಗ್ ಇನ್ ದ ವುಮೆನ್ ಎಂಪವರ್ಮೆಂಟ್ ಅಂತಂದರೆ ಯಾಕೆ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ನೋಡಿ 2023ರಲ್ಲಿ ನಾವು 75 ವರ್ಷಗಳಿಂದ ಆ್ಯಕ್ಚುಲಿ ಸ್ವತಂತ್ರ ಇದು ಮಾಡ್ತಾ ಇದ್ವಿ. ಆದರೂ ಕೂಡ ಅಂತಂದರೆ ಆ್ಯಕ್ಚುಲಿ ನಾವು ಹಲವಾರು ಒಂದು ಇಶ್ಯೂಗಳನ್ನು ಎಸ್ಪೆಷಲಿ ವುಮೆನ್ ಎಂಪವರ್ಮೆಂಟ್ ಅಂದ್ಬಿಟ್ಟಂತೆ ಫೇಸ್ ಮಾಡ್ತಿದ್ವಿ. ಏನಪ್ಪ ಅಂತಂದರೆ ಫಸ್ಟು ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂತ ಕರೀತಾರೆ. ಅಂದರೆ ಈ ಪಿತೃ ಪ್ರಧಾನ ಸಮಾಜದಲ್ಲಿ ಇವತ್ತಿಗೂ ಕೂಡ ಹೆಣ್ಮಕ್ಳಿಗೆ ಅವರ ಒಂದು ಗ್ರೋತನ್ನು ಅಥವಾ ಡೆವಲಪ್ಮೆಂಟನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಇನ್ನೂ ರಿಸ್ಟ್ರಿಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಫಸ್ಟ್ ಇಶ್ಯೂಸ್ ಏನಂತಂದರೆ ಪಿತೃ ಪ್ರಧಾನ ಸಮಾಜ ಅಥವಾ ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂತ ಕರೀತಾರೆ. ಎರಡನೇ ಪಾಯಿಂಟ್ ಏನಂದರೆ ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಏನಿದು ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ಅಂತ ನೋಡಿ, ಆ್ಯಕ್ಚುಲಿ ಈಗ ನಮಗೆ ಟೇಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಹುದ್ದೆಗಳಿರುತ್ತೆ, ಒಂದು ಟಾಪ್ ಪೋಸ್ಟ್ ಇರುತ್ತೆ. ಇಲ್ಲಿ ಇಬ್ರು ಇದ್ದಾರೆ, ಹೌದಾ? ಒಂದು ಮೇಲ್ ಇದ್ದಾರೆ ಪರ್ಸನ್, ಇಬ್ರು ಫಿಮೇಲ್ ಇದ್ದಾರೆ. ಅವಾಗ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ನೋಡಿ, ಈ ಒಂದು ಟಾಪ್ ಪೊಸಿಷನ್ಗೆ ಆ್ಯಕ್ಚುಲಿ ಇಬ್ಬರು ಎಲಿಜಿಬಲ್ ಇದ್ದಾರೆ. ಬಟ್ ಅವಾಗ ಏನಂದರೆ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ, ಮೇಲ್ ಪ್ರಿಪೇರ್ ಮಾಡ್ತಾರೆ. ಯಾಕಂದರೆ ಹೆಣ್ಮಕ್ಳಿಗೆ ಅವ್ರಿಗೆ ಮಕ್ಕಳ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇರುತ್ತೆ, ಕುಟುಂಬದ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಅವರು ಸರಿಯಾಗಿ ಕಾರ್ಯನಿರ್ವಹಿಸಲ್ಲ ಅಂತ ಏನಂದ್ರೆ ಒಂದು ಮೈಂಡ್ ಸೆಟ್ ಅಂತ ಕರೀತಾರೆ. ಅಂದರೆ ಪ್ರಿಜುಡೈಸ್ಡ್ ಮೈಂಡ್ ಸೆಟ್. ಅಂದರೆ ಏನಂದರೆ ಒಂದು ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಮುಖಾಂತರ ಏನು ಮಾಡ್ತಾರೆ ಆ್ಯಕ್ಚುಲಿ ಆಕೆಗೆ ಆ ಕೆಲಸವನ್ನು ಕೊಡದೆ ಮೇಲಿಗೆ ಕೊಡ್ತಾರೆ. ಅದನ್ನು ನಾವು ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಅಂದರೆ ನಾವೇ ಅಂದ್ಕೊಂಡು ಆ್ಯಕ್ಚುಲಿ ಅವಳಿಗೆ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ಮೇಲಿಗೆ ಕೊಡುವಂಥ ಚಾನ್ಸ್ ಇರುತ್ತಲ್ಲ, ಅದನ್ನು ನಾವು ಗ್ಲಾಸ್ ಸೀಲಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಜೆಂಡರ್ ಇನ್ಇಕ್ವಾಲಿಟಿ ಅಂತ ಕರೀತಾರೆ. ಅಂದರೆ
ಸೊ ಲಿಂಗ ಅಸಮಾನತೆ ನಮ್ಮ ದೇಶದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಸೊ ಇವತ್ತು ಕೂಡ ಯಾವುದು ಸ್ಟೇಟ್ಗಳು ಕೂಡ ಒಂದು ನಾವು ಜೆಂಡರ್ ಇಕ್ವಾಲಿಟಿಯನ್ನು ಸಾಧಿಸಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಕೂಡ ತುಂಬಾ ನಾವು ಲ್ಯಾಕ್ ಆಫ್ ದರ್ ಇಸ್ ಅ ಜೆಂಡರ್ ಇಕ್ವಾಲಿಟಿ ಇನ್ ದ ಕಂಟ್ರಿ ಇನ್ ದ ಸ್ಟೇಟ್ ಅಂತ ಹೇಳ್ಬೋದು. ಜೊತೆಗೆ ಫೀಮೇಲ್ ಇನ್ಫೆಂಟಿಸೈಡ್ ಅಥವಾ ಹೆಣ್ಣು ಭ್ರೂಣಹತ್ಯೆ ಅಂತ ಕರೀತಾರೆ. ಇದು ನಮ್ಮ ದೇಶದಲ್ಲಿ ಇವತ್ತು ಕೂಡ ಒಂಥರ ಆಕ್ಚುಲಿ ಪಿಡುಗಾಗಿ ಕಾಡ್ತಾ ಇದೆ. ಅದಕ್ಕೆ ಏನಂದ್ರೆ ಇವತ್ತು ಕೂಡ ಆಕ್ಚುಲಿ ಅಂತಂದ್ರೆ ಹೆಣ್ಮಕ್ಳು ಅಂತಂದ್ರೆ ಏನಂದ್ರೆ ನಾವು ಬರೀ ಪುಸ್ತಕಗಳಲ್ಲಿ ಮಾತಿನಲ್ಲಿ ಮಾತ್ರ ಭಾರತ ಮಾತೆ, ಕಾವೇರಿ, ಗಂಗಾ ಅಂತ ಕರಿತೀವಿ. ಬಟ್ ಆದ್ರೆ ಪ್ರಾಕ್ಟಿಕಲಿ ಒಂದು ಹೆಣ್ಣು ಜನನ ಆದ್ರೆ ಆಕ್ಚುಲಿ ಇವತ್ತು ಕೂಡ ಎಷ್ಟೋ ಫ್ಯಾಮಿಲಿಗಳಲ್ಲಿ ಅಂದ್ರೆ ಅತ್ತೆ ಮತ್ತೆ ಮಾವ ಆಗಿರ್ಬೋದು ಏನಂತಂದ್ರೆ ಆಕ್ಚುಲಿ ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಏನಂದ್ರೆ ಸೊ ಬಿಫೋರ್ ಅಂದ್ರೆ ಏನಂದ್ರೆ ಆಕ್ಚುಲಿ ಅದನ್ನ ಏನಂತಾರೆ ಒಂದು ಲಿಂಗವನ್ನ ಪತ್ತೆ ಹಚ್ಚಿ ಅದನ್ನ ಅಲ್ಲೇ ಸಾಯಿಸುವಂತ ಪ್ರಯತ್ನ ಮಾಡ್ತಾರಲ್ಲ ಅದನ್ನ ನಾವು ಫೀಮೇಲ್ ಇನ್ಫೆಂಟಿಸೈಡ್ ಅಂತ ಕರಿತಾರೆ. ಅದು ವಿಶೇಷವಾಗಿ ಹೆಣ್ಣು ಅಂತಿದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಆ ಗರ್ಭದಲ್ಲೇ ಸೊದ್ನ ತೆಗೆದಾಕಿ ಸಾಯಿಸುವಂತ ಕೆಲಸ ಮಾಡ್ತಾರಲ್ಲ ದಟ್ ಇಸ್ ಕಾಲ್ಡ್ ದ ಫೀಮೇಲ್ ಇನ್ಫೆಂಟಿಸೈಡ್ ಅಥವಾ ಕನ್ನಡದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ. ಓಕೆ, ಇನ್ನೊಂದು ಫೀಮೇಲ್ ಜೆನಿಟಲ್ ಮ್ಯುಟಿಲೇಷನ್ ಅಂತ ಕರೀತಾರೆ. ಹೌದಾ, ಹೆಣ್ಣು ಮಕ್ಕಳ ಒಂದು ಜನನಾಂಗವನ್ನ ಕತ್ತರಿಸುವಂಥದ್ದು ಆಕ್ಚುಲಿ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವಂತೆ 2 years ಬ್ಯಾಕ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಕಮ್ಯುನಿಟಿ ಬರುತ್ತೆ, ಬೋರಾ ದಾವೂದ್ ಕಮಿಟಿ ಅಂತ ಬರುತ್ತೆ. ಆಕ್ಚುಲಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇದು ಮುಸ್ಲಿಂ ಕಮ್ಯುನಿಟಿ. ಇಲ್ಲಿ ಯಾವ ರೀತಿ ಮುಸ್ಲಿಂ ಗಂಡು ಮಕ್ಕಳಿಗೆ ಮುಂಜಿ ಮಾಡ್ತಾರೋ ಅದೇ ರೀತಿ ಕೂಡ ಆಕ್ಚುಲಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ತಮ್ಮ ಪ್ರೈವೇಟ್ ಪಾರ್ಟ್ ಅನ್ನ ಮಕ್ಕಳ ಒಂದು ಖಾಸಗಿ ಅಂಗವನ್ನ ಕಟ್ ಮಾಡುವಂಥದ್ದು ಇದೆಯಲ್ಲ ದಟ್ ಇಸ್ ಕಾಲ್ಡ್ ದ ಫೀಮೇಲ್ ಜೆನಿಟಲ್ ಮ್ಯುಟಿಲೇಷನ್ ಕರೀತಾರೆ. ಸೊ ಇದು ಕೂಡ ಒಂದು ನಾವು ಇಶ್ಯೂಸ್ ಅಂತ ಇರ್ಬೋದು ರಿಗಾರ್ಡಿಂಗ್ ದ ಸೊ ವುಮೆನ್ ಎಂಪವರ್ಮೆಂಟ್ಗೋಸ್ಕರ. ಓಕೆನಾ, ಅದೇ ರೀತಿ ಚೈಲ್ಡ್ ಮ್ಯಾರೇಜ್ ಇನ್ನೂ ಕೂಡ ನೋಡಿ ನಮಗೆ ಇಷ್ಟೆಲ್ಲ ನಾವು ಎಜುಕೇಟ್ ಆಗಿದ್ರು ಕೂಡ ಎಷ್ಟು ಹಳ್ಳಿಗಳಲ್ಲಿ ಹೋದ್ರೆ ಏನಾಗುತ್ತೆ ಅಂದ್ರೆ ಇನ್ನೂ ಕೂಡ ನಾವು ಸೊ ಬಾಲ್ಯ ವಿವಾಹನ ಕಾಣ್ತಾ ಇದ್ವಿ. ಅದರಿಂದ ಎಷ್ಟೋ ಸಲ ಅಂದ್ರೆ ಆಕ್ಚುಲಿ ಹೆಣ್ಮಕ್ಳು ಅರ್ಲಿ ಪ್ರೆಗ್ನೆನ್ಸಿ ಆಗಿ ಡೆತ್ ಆಗೋದು ಕೂಡ ನಾವು ಕಾಣುವಂಥದ್ದು. ಇದು ಕೂಡ ಒಂದು ಇಶ್ಯೂ ಅಂತ ಇರ್ಬೋದು. ಜೊತೆಗೆ ಡೌರಿ, ವರದಕ್ಷಿಣೆ ಅನ್ನುವಂಥದ್ದು ನಾವೆಷ್ಟೆಲ್ಲ ಎಜುಕೇಟ್ ಆಗಿ ಎಷ್ಟೇ ಫಾರ್ವರ್ಡ್ ಆದ್ರೂ ಕೂಡ ನೋಡಿ ಇವತ್ತೆಲ್ಲ ನಾವು ಚಂದ್ರಯಾನ 3 ಅನ್ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದ್ರು ಕೂಡ ಸೊ ಡೌರಿ ತಿಳುವಂತ ವಿಷಯದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ನನಗೆ ಒಳ್ಳೆ ಕಾರ್ ಬೇಕು, ಗೋಲ್ಡ್ ಬೇಕು, ಹೌದಾ, ಸೊ ಇನ್ನು ಬೇರೆ ಅಮೌಂಟ್ ಎಲ್ಲ ಬೇಕು, ಲ್ಯಾಂಡ್ಸ್ ಬೇಕು, ಪ್ರಾಪರ್ಟಿ ಬೇಕು ಅಂತ ಕೇಳ್ತಾ ಇದೀವಿ. ಸೊ ಹಾಗಾಗಿ ಇದು ಕೂಡ ಒಂದು ಇಶ್ಯೂಸ್ ಅಂತ ಇರ್ಬೋದು. ಜೊತೆಗೆ ಡೊಮೆಸ್ಟಿಕ್ ವೈಲೆನ್ಸಸ್ ಅಂತ ಹೇಳ್ತೀನಿ ಅಂದ್ರೆ ಸೊ ಏನಂತಾರೆ ಒಂದು ಸ್ಥಳೀಯವಾಗಿರುವಂತ ಒಂದು ಹಿಂಸೆ ಮಾಡುವಂಥದ್ದು. ಹೌದಾ, ಎಷ್ಟೋ ಸಲ ಅಂದ್ರೆ ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ಹೆಣ್ಮಕ್ಳನ್ನ ಅವರಿಗೆ ಹೊಡಿಯೋದು, ಆಮೇಲೆ ನಿಂತಾರೆ ಸೂಸೈಡ್ ಮಾಡಿಸೋದು, ಆಮೇಲೆ ಹ್ಯಾಂಗಿಂಗ್ ಮಾಡಿಸೋದು, ಇವೆಲ್ಲ ಕೂಡ ನಮಗೆ ಸಾಕಷ್ಟು ಇಶ್ಯೂಸ್ಗಳಿಂದ ಏನಾಗ್ತದೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ವುಮೆನ್ ಎಂಪವರ್ಮೆಂಟ್ ಅನ್ನೋದು ಒಂದ್ ಕಡೆ ಇಲ್ಲೊಂದ್ ಕಡೆ ಸೊ ಕನಸಾಗಿರುವಂಥದ್ದನ್ನು ನಾವು ಕಾಣುವಂಥದ್ದು, ರೈಟ್. ಜೊತೆಗೆ ಇನ್ಕ್ರೀಸಿಂಗ್ ದ ಮ್ಯಾಟರ್ನಲ್ ಮೊರ್ಟಾಲಿಟಿ ಅಂತಂದ್ರೆ ಇದನ್ನ ಕನ್ನಡದಲ್ಲೂ ತಾಯಿಯ ಮರಣದರ ಅಂತ ಕರೀತಾರೆ. ಅಂದ್ರೆ ಪ್ರತಿ 1 ಲಕ್ಷ ಮಹಿಳೆಯರಲ್ಲಿ ಏನು ಒಂದು ಡೆಲಿವರಿ ಆಗೋ ಟೈಮಲ್ಲಿ ತಾಯಿಂದಿರ ಸಾಯ್ತಾರಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮ್ಯಾಟರ್ನಲ್ ಮಾರ್ಟಾಲಿಟಿ ಅಂತ ಕರೀತಾರೆ. ಅದು ಕೂಡ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಇನ್ಕ್ರೀಸಿಂಗ್ ಆಗಿರುವಂಥದ್ದನ್ನು ನಾವು ನೋಡುವಂಥದ್ದು. ಜೊತೆಗೆ ನಮ್ಮ ಸೊಸೈಟಿಯಲ್ಲಿ ಆಕ್ಚುಲಿ ಇವತ್ತು ಕೂಡ ಹೆಣ್ಣನ್ನ ಒಂದು 2ನೇ ದರ್ಜೆಯ ಒಂದು ನಾಗರಿಕಳಾಗಿ ಕಾಣ್ತಾ ಇದ್ದೀವಿ ನಾವು. ಸೊ ನಾವು ಯಾವ ರೀತಿ ಮೇಲಿದೀವಿ ಅದೇ ರೀತಿ ಈಕ್ವಲ್ ಆಗಿ ನೋಡಲ್ಲ. ನಾವೇನಂದ್ರೆ ಹೆಣ್ಮಕ್ಳು ಅಂತಂದ್ರೆ ಆಕ್ಚುಲಿ ಅವಳನ್ನ ಸೆಕೆಂಡ್ ಸಿಟಿಜನ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಅದು ಕೂಡ ಒಂದು ರಿಸ್ಟ್ರಿಕ್ಷನ್ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ವುಮೆನ್ ಎಂಪವರ್ಮೆಂಟ್ಗೋಸ್ಕರ. ಜೊತೆಗೆ ಲ್ಯಾಕ್ ಆಫ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಅಪಾರ್ಚುನಿಟೀಸ್ ಇವತ್ತಿ ಕೂಡ ನಾವೇನಂತಂದ್ರೆ ಆಕ್ಚುಲಿ ಮಹಿಳೆಯರನ್ನ ಆರ್ಥಿಕವಾಗಿ ಮತ್ತು ರಾಜಕೀಯ ಒಂದು ಅವಕಾಶಗಳನ್ನ ಕೊಡ್ತಾ ಇಲ್ಲ. ನೋಡಿ ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ವರ್ಲ್ಡ್ ಎಕನಾಮಿಕ್ ಫೋರಂ ರಿಲೀಸ್ ಮಾಡುವಂತ ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ 2023ರಲ್ಲಿ ಭಾರತ ನೋಡಿ 146 ದೇಶಗಳಲ್ಲಿ 123ನೇ ಒಂದು ಸ್ಥಾನ ಇದೆ. ಅಂದ್ರೆ ತುಂಬಾ ಲೋ ಅಲ್ಲಿ ಇದೆ. ನಮ್ದಲ್ಲಿ ಕೂಡ ಅಂತಂದ್ರೆ ಆಕ್ಚುಲಿ ಜಾಗತಿಕ ಲಿಂಗಾಂತರ ಅಥವಾ ಲಿಂಗ ಸಮಾನಾಂತರ ಒಂದು ಇಂಡೆಕ್ಸ್ ಅಲ್ಲಿ ನಾವು ಕೂಡ ತುಂಬಾ ಲೋ ಅಲ್ಲಿ ಇದೀವಿ. ಇನ್ನೂ ಕೂಡ ನಾವು ಏನಂದ್ರೆ ಒಂದು ವುಮೆನ್ ಎಂಪವರ್ಮೆಂಟ್ ಅಥವಾ ಜೆಂಡರ್ ಇಕ್ವಾಲಿಟಿನ ಸಾಧಿಸಕ್ಕೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಫೋರ್ಸ್ಡ್ ಪ್ರಾಸ್ಟಿಟ್ಯೂಷನ್ ಅಂತ ಕರೀತಾರೆ. ಅಂದ್ರೆ ಏನಂತಾರೆ ಬಲವಂತದ ಒಂದು ವೇಶ್ಯಾವಾಟಿಕೆ ಕೂಡ ನಮ್ಮ ದೇಶದಲ್ಲಿ ಎಷ್ಟೋ ಹೆಣ್ಮಕ್ಳು ಇವತ್ತು ಕೂಡ ದುಡ್ಡು ಪಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಅಂದ್ರೆ ಹೇಳ್ಬೋದು ನಿಮ್ಗೆ ಗುಜ್ಜರ್ ಕಿ ಶಾದಿ ಅಂತ ಕರೀತಾರೆ. ಆಕ್ಚುಲಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಂಡುಬರುವಂತ ಒಂದು ಏನಂತಾರೆ ಒಂದು ಎವಿಲ್ ಪದ್ಧತಿ ಅಂತ ಹೇಳ್ಬೋದು. ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇವರು ಮೇಜರ್ ಆಗಿ ಗುಜರಾತ್ ಇಂದ ಬಂದಿರ್ತಾರೆ ಅಥವಾ ಬೇರೆ ಸ್ಟೇಟ್ ಇಂದ ಬಂದಿರ್ತಾರೆ. ಬಂದು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಯಾರೆಲ್ಲ ಒಂದು ಭಾಗದಲ್ಲಿ ತುಂಬಾ ಬಡವರು ಇರ್ತಾರೆ ಮತ್ತೆ ಅವ್ರು ಜಾಸ್ತಿ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಏನಂದ್ರೆ ಅವ್ರ ಜೊತೆ ಸಂಪರ್ಕ ಮಾಡ್ಕೊಂಡು ಸ್ನೇಹ ಬೆಳೆಸ್ಕೊಂಡು ಏನ್ ಮಾಡ್ತಾರೆ ಅವ್ರಿಗೆ ಕೆಲವೊಂದಿಷ್ಟು ದುಡ್ಡು ಕೊಟ್ಟು ಅವ್ರ ಹೆಣ್ಮಕ್ಳನ್ನ ಮದುವೆಯಾಗಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಗುಜರಾತ್ ಅಲ್ಲಿ ಹೋಗಿ ಅಥವಾ ಬೇರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಹೋಗಿ ಏನಂದ್ರೆ ಅವ್ರನ್ನ ಮಾರಿ ಸೊ ಪ್ರಾಸ್ಟಿಟ್ಯೂಷನ್ ತರ್ತಾರಂತೆ. ಅದನ್ನ ನಾವು ಗುಜ್ಜರ್ ಕಿ ಶಾದಿ ಅಂತ ಕರೀತಾರೆ. ಸೊ ರೀಸೆಂಟ್ ಆಗಿರುವಂತ ಒಂದು ಇಶ್ಯೂಸ್ ಅಂತ ಹೇಳ್ಬೋದು. ಇದು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಜೊತೆಗೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರಿತೀವಿ, ಹೌದಾ, ಎಸ್ಪೆಷಲಿ ಮಹಿಳೆಯನ್ನ ಕಳ್ಳ ಸಾಗಾಣಿಕೆಯನ್ನ ಎಸ್ಪೆಷಲಿ ಆಕೆಯನ್ನ ಒಂದು ಪ್ರಾಸ್ಟಿಟ್ಯೂಷನ್ಗೋಸ್ಕರ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು ಕೂಡ ನಾವು ಕಾಣುವಂಥದ್ದು. ಜೊತೆಗೆ ಅಂಡರ್ ಆರ್ಟಿಕಲ್ 23 ಪ್ರಕಾರ ಇಟ್ಸ್ ಅ ಪ್ರೊಹಿಬಿಷನ್ ಆಫ್ ದ ವುಮೆನ್ ಟ್ರಾಫಿಕಿಂಗ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆನಾ. ಜೊತೆಗೆ ಹೆಣ್ಣನ್ನ ಕೇವಲ ನಾವು ಒಂದು ಸೆಕ್ಸ್ ಆಬ್ಜೆಕ್ಟ್, ಅದೊಂದು ಬರೀ ಭೋಗದ ವಸ್ತು ಅಂತ ನಾವು ಕನ್ಸಿಡರೇಷನ್ ಮಾಡ್ತಾ ಇದ್ವಿ. ಹಾಗಾಗಿ ಅದು ಕೂಡ ಒಂದು ರೀಸನ್ ಫಾರ್ ದ ಲ್ಯಾಕ್ ಆಫ್ ವುಮೆನ್ ಎಂಪವರ್ಮೆಂಟ್ ಅಂತ ಇರ್ಬೋದು. ಜೊತೆಗೆ ಹೌಸ್ ವೈಫ್ ವರ್ಕ್ ಈಸ್ ನಾಟ್ ಎ ಕವರ್ಡ್ ಎಕಾನಮಿ. ನೋಡಿ ಹೌದಾ, ನಾವು ಎಷ್ಟೇ ಈಗ ಎಕನಾಮಿಕಲ್ ಡೆವಲಪ್ಮೆಂಟ್ ಆದ್ರೂ ಕೂಡ ಆಕ್ಚುಲಿ ಇವತ್ತು ಕೂಡ ಏನು ತಾಯಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಮನೆಯಲ್ಲಿ ಕೆಲಸ ಮಾಡೋದನ್ನ ನಾವು ಒಂದು ಎಕನಾಮಿಕ್ ಆಕ್ಟಿವಿಟಿ ಅಂತ ಕನ್ಸಿಡರೇಷನ್ ಮಾಡಲ್ಲ.
ಸೊ ಹಾಗಾಗಿ ಅದು ಕೂಡ ಏನಂತಂದ್ರೆ ಆಕ್ಚುಲಿ ಹೆಣ್ಮಕ್ಳಿಗೆ ಅದೊಂದು ರೆಸ್ಟ್ರಿಕ್ಷನ್ ಆಗಿದೆ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ವುಮೆನ್ ಎಂಪವರ್ಮೆಂಟ್ ಅಂತ ಕರೀತಾರೆ. ಓಕೆ, ಜೊತೆಗೆ ಗೌರ್ಮೆಂಟ್ ಕೂಡ ಸಾಕಷ್ಟು ಇನಿಷಿಯೇಟಿವ್ ತಗೊಂಡಿದೆ ರಿಗಾರ್ಡಿಂಗ್ ದ ವುಮೆನ್ ಎಂಪವರ್ಮೆಂಟ್ ಬಗ್ಗೆ. ಒಂದು ಎಕ್ಸಾಂಪಲ್ ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ, ಹೌದಾ? ನೋಡಿ ಆಕ್ಚುಲಿ ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಹೆಣ್ಣು ಮಕ್ಕಳ ಒಂದು ಸಬಲೀಕರಣಕ್ಕೆ ತುಂಬಾ ಮಹತ್ವ ಇರುವಂತಹ ಸ್ಕೀಮ್ ಅಂತ ಕರಿಬಹುದು. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಕರೀತಾರೆ. ಜೊತೆಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಕರೀತಾರೆ. ಇದು ಆಕ್ಚುಲಿ ಪೋಸ್ಟ್ ಆಫೀಸ್ ಅಲ್ಲಿ ನಿಮಗೆ ಬಹಳ ಒಂದು ಹೈಯೆಸ್ಟ್ ಪರ್ಸೆಂಟೇಜ್ ಅಲ್ಲಿ ಹೆಣ್ಮಕ್ಳಿಗೆ ಒಂಥರ ಇಂಟ್ರೆಸ್ಟ್ ಅಲ್ಲಿ ಒಂದು ಫಂಡಿಂಗ್ ಅನ್ನು ಕೊಡುವಂತದ್ದಾಗಿದೆ. ಸೊ ಒಂದು ಇನ್ಸೂರೆನ್ಸ್ ಸ್ಕೀಮ್ ಅಂತ ಕರಿಬಹುದು. ದಟ್ ಇಸ್ ಕಾಲ್ಡ್ ದ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಕರೀತಾರೆ. ಜೊತೆಗೆ ಸೂಚಿ ಯೋಜನೆ ಅಂತ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಇದರ ಮುಖಾಂತರ ಅಂದ್ರೆ ಆಕ್ಚುಲಿ ನಮಗೆ ಹೆಣ್ಮಕ್ಳ ಅಂದ ತಕ್ಷಣ ಪೀರಿಯಡ್ಸ್ ಆಗ್ತಾ ಹೋಗ್ತಾರೆ, ಅದೊಂದು ಎಲ್ಲೊಂದ್ ಕಡೆ ಅವರ ಒಂದು ನೆಗೆಟಿವ್ ಆಗಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಹೆಲ್ತ್ಗೋಸ್ಕರ ಗೌರ್ಮೆಂಟ್ ಆಕ್ಚುಲಿ ಅಂದ್ರೆ ವಿದ್ಯಾರ್ಥಿನಿಯರಿಗೆ ನ್ಯಾಪ್ಕಿನ್ಸ್ ಅಥವಾ ಸ್ಯಾನಿಟರಿ ಪ್ಯಾಡ್ಸ್ ಅನ್ನ ಫ್ರೀ ಆಗಿ ಕೊಡ್ತಾ ಹೋಗ್ತಾರೆ. ಅದನ್ನು ನಾವು ಸೂಚಿ ಯೋಜನೆ ಅಂತ ಕರೀತಾರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಜೊತೆಗೆ ಇತ್ತೀಚೆಗೆ ಘೋಷಣೆ ಮಾಡಿರುವಂತಹ ಶಕ್ತಿ ಯೋಜನೆ ಮುಖಾಂತರ ಇದು ಕೂಡ ಒಂದು ವೆರಿ ಗುಡ್ ಇನಿಷಿಯೇಟಿವ್ ಆಫ್ ದ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬೋದು. ಇದರ ಮುಖಾಂತರ ನಮ್ಮ ದೇಶದಲ್ಲಿರುವಂತಹ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೆ ಉಚಿತ ಒಂದು ಸರ್ಕಾರಿ ಬಸ್ನ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಮುಖಾಂತರ ಅವರು ಕೂಡ ಕೆಲವೊಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಗೃಹಲಕ್ಷ್ಮಿ ಅಂತ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕೂಡ. ಅದರಿಂದ 2,000 ರೂಪಾಯಿನ ಕೊಡ್ತಾ ಹೋಗ್ತಾರೆ ಪ್ರತಿ ಒಂದು ಮನೆಯ ಒಡತಿಗೆ. ಸೊ ಅದ್ರ ಮುಖಾಂತರ ಕೂಡ ಆಕೆ ತನ್ನ ಒಂದು ಫಿನಾನ್ಷಿಯಲ್ ಇಶ್ಯೂಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್ ಅಂತ ಹೆಣ್ಮಕ್ಳಿಗೋಸ್ಕರ ಒಂದು ಕಮಿಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇವೆಲ್ಲ ಕೂಡ ಗೌರ್ಮೆಂಟ್ ಇನಿಷಿಯೇಟಿವ್ ರಿಗಾರ್ಡಿಂಗ್ ದ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಜೊತೆಗೆ ಇನ್ನು ನಮ್ಮ ರಾಜ್ಯದಲ್ಲಿ ಆಕ್ಚುಲಿ ಎಸ್ಪೆಷಲಿ ಮಹಿಳಾ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿನಿಯರಿಗೆ ಆಕ್ಚುಲಿ ಈ ಒಂದು ರೆಸಿಡೆನ್ಸ್ ಕೋರ್ಸ್ಗಳಲ್ಲಿ ಮಾರ್ಷಲ್ ಆರ್ಟ್ಸ್ಗಳು ಕೊಡುವಂಥದ್ದು ಕೂಡ ಮಾರ್ಷಲ್ ಆರ್ಟ್ಸ್ ಒಂದು ಸ್ಪೋರ್ಟ್ಸ್ ಅಂದ್ರೆ ಏನಂತಾರೆ ಪ್ರಾಕ್ಟೀಸ್ ಅನ್ನೋ ಮುಖಾಂತರ ಅವರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಕೂಡ ನಮ್ಮ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಪಿಂಕ್ ವಹಿಸಲ್ ಅಂತ ಕೇಳಿದ್ರು ಎಲ್ಲ ಕೂಡ, ಹೌದಾ? ಇದು ಎಸ್ಪೆಷಲಿ ಮಹಿಳೆಯರಿಗೋಸ್ಕರ ಇರುವಂತಹ ಒಂದು ಪೊಲೀಸ್ ಫೋರ್ಸ್ ಅಂತ ಇರ್ಬೋದು. ಪಿಂಕ್ ವಹಿಸಲ್ ಅಂತ ಒಂದು ವೆಹಿಕಲ್ ಮುಖಾಂತರ ಯಾರೆಲ್ಲ ಮಹಿಳೆಯರು ತೆಟ್ಟನ್ನು ಅನುಭವಿಸ್ತಿರ್ತಾರೋ ಅಲ್ಲಿಗೆ ಬಂದು ಅದನ್ನ ಸಾಲ್ವ್ ಮಾಡುವಂತಹ ಇಶ್ಯೂಸ್ ಅಂತ ಇರ್ಬೋದು ಥ್ರೋ ಪಿಂಕ್ ವಹಿಸಲ್ ಮುಖಾಂತರ. ಜೊತೆಗೆ ಪ್ರತಿಯೊಂದು ಸರ್ಕಾರಿ ಮತ್ತೆ ಖಾಸಗಿ ಅಂದ್ರೆ ಸರ್ಕಾರಿ ಒಂದು ಜಾಗಗಳಲ್ಲಿ ಏನು ಪಬ್ಲಿಕ್ ಪ್ರೊಫೆಷನಲ್ ಪ್ಲೇಸ್ಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಬಾಕ್ಸ್ ಹಾಕಿರ್ತಾರೆ. ಅದನ್ನ ನಾವು ಸಿ ಬಾಕ್ಸ್ ಅಂತ ಕರೀತಾರೆ. ಅಂದ್ರೆ ಅವ್ರು ಯಾವುದೇ ರೀತಿಯ ಒಂದು ಥ್ರೆಟನ್ಸ್ ಸೆಕ್ಸುವಲ್ ಅಬ್ಯೂಸ್ ಆಗಿರ್ಬೋದು ವೈಲೆನ್ಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಅವ್ರು ಏನಂದ್ರೆ ಆ ಬಾಕ್ಸ್ ಮುಖಾಂತರ ಅಥವಾ ಆನ್ಲೈನ್ ಇಂಟರ್ನೆಟ್ ಮುಖಾಂತರ ಕೂಡ ಆಕ್ಚುಲಿ ಅವರು ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು. ಅದನ್ನ ನಾವು ಸಿ ಬಾಕ್ಸ್ ಅಂತ ಕರೀತಾರೆ. ಓಕೆ, ಜೊತೆಗೆ ನಮ್ಮ ಲೋಕಲ್ ಗೌರ್ಮೆಂಟ್ ಆಗಿರುವಂತಹ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಮುನ್ಸಿಪಾಲಿಟಿಗಳಿಂದ ಅಥವಾ ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ಏನ್ ಮಾಡಿದ್ವಿ ನಾವು ಮಹಿಳೆಯರಿಗೆ 33% ಕೊಟ್ಟಿದ್ದೀವಿ. ಓಕೆ, ಅದು ಇವನ್ ಇನ್ಕ್ಲೂಡಿಂಗ್ ದ ಮೆಂಬರ್ಸ್ ಆಸ್ ವೆಲ್ ಆಸ್ ಚೇರ್ಮನ್ಸ್ಗೋಸ್ಕರ. ಜೊತೆಗೆ ಯಾರೆಲ್ಲ ಒಂದು ರೇಪ್ ವಿಕ್ಟಿಮ್ಸ್ ಇರ್ತಾರೆ ಅವರಿಗೆಲ್ಲ ನಿರ್ಭಯ ಫಂಡ್ ಅಂತ ಕೂಡ ನಮ್ಮ ರಾಜ್ಯ ದೇಶಗಳಲ್ಲಿ ಮಾಡಿರುವಂಥದ್ದು. ಅದರ ಮುಖಾಂತರ ಅವರಿಗೆ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಹೆಣ್ಣು ಮಕ್ಕಳಿಗೆ 26 ವಾರಗಳ ಒಂದು ಅಂದ್ರೆ ಆಕ್ಚುಲಿ ಮ್ಯಾಟರ್ನಿಟಿ ಲೀವ್ ಅನ್ನು ಕೂಡ ಕೊಡುವಂಥದ್ದು ನಮ್ಮ ಒಂದು ಕಾನೂನುಗಳಲ್ಲಿ ನಾವು ಕಾಣುವಂಥದ್ದು. ಜೊತೆಗೆ ಒಂದು ಆಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಇಟ್ ಇಸ್ ಟು ಪ್ರೊಟೆಕ್ಷನ್ ಆಫ್ ದ ಫಿಮೇಲ್ ಇನ್ಫೆಂಟಿಸೈಡ್. ಓಕೆನಾ? ಸೊ ಅದಕ್ಕೆ ಒಂದು PPNDT ಅಂತ ಕರೀತಾರೆ, ಹೌದಾ? ಅಂದ್ರೆ ಪ್ರೀ ಕನ್ಸೆಪ್ಷನ್ ಅಂಡ್ ಫ್ರೀ ನಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಆಕ್ಟ್ ಆಫ್ 1994 ಮುಖಾಂತರ ಯಾವುದೇ ಒಬ್ಬ ಗರ್ಭದಲ್ಲಿರುವಂತಹ ಒಂದು ಲಿಂಗವನ್ನ ಪತ್ತೆ ಹಚ್ಚುವಂಥದ್ದು ನಮ್ಮ ದೇಶದಲ್ಲಿ ಕಾನೂನು ಬಾಹಿರ ಅಂತ ಒಂದು ಆಕ್ಟ್ ಮಾಡಿದ್ದಾರೆ. ಆದ್ರೂ ಕೂಡ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಕಡೆ ಆಕ್ಚುಲಿ ಹೆಣ್ಣು ಭ್ರೂಣಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ಸಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆನಾ? ಜೊತೆಗೆ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಬಂದಾಗ ನಮಗೆ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಇದೆ. ಆರ್ಟಿಕಲ್ 15 ಪ್ರಕಾರ ದೇರ್ ಇಸ್ ಯಾವುದೇ ಬೇಸಿಸ್ ಮೇಲ್ಗಡೆ ನಾವು ಜೆಂಡರ್ ಬೇಸಿಸ್ ಮೇಲ್ಗಡೆ ನಾವು ಯಾವುದೇ ರೀತಿಯ ಒಂದು ತಾರತಮ್ಯನ ಮಾಡಂಗಿಲ್ಲ. ಜೊತೆಗೆ ಆರ್ಟಿಕಲ್ 16 ಪ್ರಕಾರ ಕೂಡ ನಾವು ಯಾರೆಲ್ಲ ಕ್ವಾಲಿಫೈಡ್ ಆಗಿರ್ತಾರೆ ಅವ್ರಿಗೆ ಕೂಡ ಆಕ್ಚುಲಿ ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕೊಡ್ಬೇಕಂತ ಹೇಳ್ತಾರೆ. ಅದೇ ರೀತಿ ಆರ್ಟಿಕಲ್ 14 ಪ್ರಕಾರ ರೈಟ್ ಟು ಇಕ್ವಾಲಿಟಿ ಇದೆ. ಇಲ್ಲೆಲ್ಲರೂ ಕೂಡ ಸಮನಾಗಿ ಕಾಣುವಂಥದ್ದು. ಸೊ ಇವೆಲ್ಲ ವಿಷಯಗಳನ್ನ ಕೂಡ ನೀವು ಏನಂತಂದ್ರೆ ಆಕ್ಚುಲಿ ವುಮೆನ್ ಎಂಪವರ್ಮೆಂಟ್ ಟಾಪಿಕ್ಸ್ ಅಲ್ಲಿ ಬರ್ಸಿದ್ರೆ ನಿಮ್ಮ ಒಂದು ಆನ್ಸರ್ ಅಥವಾ ಎಸ್ಸೆ ಇಟ್ಸ್ ಅ ವೆರಿ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ? ಸೊ ದಟ್ ಈಸ್ ದ ಟಾಪಿಕ್ ಆಫ್ ದ ವುಮೆನ್ ಎಂಪವರ್ಮೆಂಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಹೋಗೋಣ. ನೆಕ್ಸ್ಟ್ ಅನದರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಒನ್ ಈಸ್ ಕಾಲ್ಡ್ ದಟ್ ಈಸ್ ಕಾಲ್ಡ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಥವಾ ಪರಿಸರ ಸಂರಕ್ಷಣೆ ಅಥವಾ ರಕ್ಷಣೆ ಅಂತ ಕರೀತಾರೆ. ಈ ಟಾಪಿಕ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಮಗೆ ಇತ್ತೀಚೆಗೆ ನಿಮಗೆ ಗೊತ್ತಿರುವಂತೆ ಇದೇ ತಿಂಗಳು ಅಂದ್ರೆ ಡಿಸೆಂಬರ್ ಮತ್ತೆ ನವೆಂಬರ್ ಲಾಸ್ಟ್ ಮಂತ್ ಇಂದ ಒಂದು ಸಮಿಟ್ ನಡೀತಾ ಇದೆ. ಅದನ್ನ ನಾವು ಕಾಪ್ ಅಂತ ಕರೀತಾರೆ. ಕಾಪ್ ಅಂತಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ. ಇತ್ತೀಚೆಗೆ ಕಾಪ್ 28 ಅಂತ ನಡೀತಾ ಇದೆ. ಅದು ಸೊ UAE ನ ದುಬೈ ಓಕೆ, UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಒಂದು ಇದಾಗಿರುವಂತಹ ದುಬೈ ಸಿಟಿಯಲ್ಲಿ ಕಾಪ್ 28 ಅಂತ ಒಂದು ಕಾರ್ಯಕ್ರಮವನ್ನು ಇದೊಂದು ಪರಿಸರಕ್ಕೆ ಸಂಬಂಧಪಟ್ಟಂತ ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನವಾಗಿದೆ. ರೀಸೆಂಟ್ ಆಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಕೂಡ ಆಕ್ಚುಲಿ ಹೋಗಿ ಬಂದು ಕೆಲವೊಂದು ಇನಿಷಿಯೇಟಿವ್ಗಳನ್ನ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಮಂತ್ ನೆಕ್ಸ್ಟ್ ಮಂತ್ ಅಲ್ಲಿ ಏನಾದರೂ ಎಕ್ಸಾಮ್ಗಳಾದ್ರೆ ಮೇ ಬಿ ನಿಮಗೆ PSI ಗೆ ಈ ಕ್ವಶನ್ಸ್ ಬರೋಕ್ಕೂ ಚಾನ್ಸಸ್ ಬರುತ್ತದೆ. ಯಾಕಂದ್ರೆ ಸೊ ಕಾಪ್ 28 ಪ್ರೆಸೆಂಟ್ ಆಗಿ ನಡೀತಿದ್ದು. ಜೊತೆಗೆ ಇನ್ನೊಂದು ನಮ್ಮ ದೇಶದಲ್ಲಿ ಒಂದು ಹಿಸ್ಟಾರಿಕಲ್ ಆಕ್ಟ್ ಬಂದಿದೆ. ಅದು ಕೂಡ ದಟ್ ಇಸ್ ಕಾಲ್ಡ್ ದ
ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ ದಿ 1972 ಅಥವಾ ವನ್ಯಜೀವ ಸಂರಕ್ಷಣಾ ಕಾಯ್ದೆ 1972, ಜೊತೆಗೆ ರೀಸೆಂಟ್ ಅಂದ್ರೆ 2022ರಲ್ಲಿ ಇದನ್ನ ತಿದ್ದುಪಡಿ ಮಾಡಿದ್ದಾರೆ. ಜೊತೆಗೆ ಈ ಆಕ್ಟ್ ಮಾಡಿ ನಮ್ಮ ದೇಶದಲ್ಲಿ 50 ವರ್ಷಗಳನ್ನ ಪೂರೈಸಿತು. ಸೊ ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದನ್ನ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅಂತ ನಾವು ಹೇಳ್ಬೋದು. ಓಕೆನಾ? ಜೊತೆಗೆ ಈ ಒಂದು ಟಾಪಿಕ್ ಇನ್ನೂ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಾನು ಆಗಲೇ ಹೇಳಿದಂಗೆ, ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1972 ಅಂತಂದ್ರೆ ಇದು 50 ವರ್ಷಗಳನ್ನ ಪೂರೈಸ್ತಿದೆ. ಜೊತೆಗೆ ರೀಸೆಂಟ್ ಆಗಿ ಈ ಒಂದು ಕಾಯ್ದೆಗೆ ತಿದ್ದುಪಡಿ ತಂದಿದೆ 2022ರಲ್ಲಿ. ಅದು ವನ್ಯಜೀವಿ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ 2022 ಮುಖಾಂತರ. ಇದರಲ್ಲಿ ಹಲವಾರು ಚೇಂಜ್ಗಳನ್ನ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಗೊತ್ತಿರಬೇಕು. ಜೊತೆಗೆ ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಪ್ರಾಜೆಕ್ಟ್ ಟೈಗರ್ ಅಂತ ಕೇಳಿದಿರಿ, ಹೌದಾ? ಟೈಗರ್ ಪ್ರಾಜೆಕ್ಟ್ ಅಂತ ಕೇಳಿದಿರಿ, ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಕೇಳಿದಿರಿ, ಸೊ ಮತ್ತೆ ಪ್ರಾಜೆಕ್ಟ್ ಚೀತಾ ಅಂತ ಕೇಳಿದಿರಿ. ಸೊ ಇವೆಲ್ಲ ಕೂಡ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿ ತುಂಬಾ ನ್ಯೂಸ್ ಅಲ್ಲಿ ಇದೆ. ಹಾಗಾಗಿ ಈ ಟಾಪಿಕ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ COP28 ಅಂತ ಹೇಳಿದ್ರೆ ನಮಗೆ ಇದು ಪ್ರೆಸೆಂಟ್ ಆಗಿ UAE ದುಬೈ ಸಿಟಿಯಲ್ಲಿ ನಡೀತಿರುವಂತದ್ದು. ಸೊ ಹಾಗಾಗಿ ರೀಸೆಂಟ್ ಆಗಿ ಮೋದಿ ಅವರು ಕೂಡ ಬಂದು ಹೋಗಿ ಅಲ್ಲಿ ಸಾಕಷ್ಟು ಒಂದು ಘೋಷಣೆಗಳನ್ನ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಇದು ವೆರಿ ಇಂಪಾರ್ಟೆಂಟ್, ಮಿಷನ್ ಲೈಫ್ ಅಂತ ಕರೀತಾರೆ, ಹೌದಾ? ಮಿಷನ್ ಲೈಫ್ ಅಂತ ಆಕ್ಚುಲಿ ನಮ್ಮ ದೇಶಕ್ಕೆ ಯಾರು ಯುನೈಟೆಡ್ ನೇಷನ್ಸ್ ಜನರಲ್ ಸೆಕ್ರೆಟರಿ ಇರುವಂತ ಆಂಟೋನಿಯೋ ಗುಟೆರಸ್ ಬಂದು ನಮ್ಮ ದೇಶದಲ್ಲಿ ಒಂದು ಮಿಷನ್ ಅನ್ನ ಲಾಂಚ್ ಮಾಡಿ ಹೋಗ್ತಾರೆ. ಅದು ಮಿಷನ್ ಲೈಫ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಏನು ನಮ್ಮ ದೇಶದಲ್ಲಿರುವಂತ ಜನಸಂಖ್ಯೆ ಇದೆಯಲ್ಲ ಅವರೆಲ್ಲರೂ ಕೂಡ ಒಂದು ಎನ್ವೈರನ್ಮೆಂಟ್ ಸಪೋರ್ಟಿವ್ ಆಗಿ ಪ್ರೋ ಎನ್ವೈರನ್ಮೆಂಟಲ್ ಒಂದು ಸಪೋರ್ಟಿವ್ ಆಗಿ ಲೈಫ್ ಅನ್ನ ಸಾಗಿಸ್ಬೇಕನ್ನಕ್ಕೆ ಇಡೀ ದೇಶಕ್ಕೆ ಒಂದು ಜಗತ್ತಿಗೆ ಮಾದರಿ ಆಗಿರುವಂತ ಒಂದು ಸ್ಕೀಮ್ ಅಥವಾ ಒಂದು ಮಿಷನ್ ಲಾಂಚ್ ಮಾಡಿದ್ದಾರೆ. ಅದು ಮಿಷನ್ ಲೈಫ್ ಅಂತ ಕರೀತಾರೆ. ಹಾಗಾಗಿ ಆ ಕಾರಣಕ್ಕಾಗಿ ಟಾಪಿಕ್ ನಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರುವಂತೆ COP21 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಒಂದು ಕಾರ್ಯಕ್ರಮ 2015 ನಡೆದು ಇದು ಪ್ಯಾರಿಸ್ ಅಲ್ಲಿ ನಡೆದಿದೆ. ಅಲ್ಲಿ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರು ಒಂದು ಹೊಸ ಯೋಜನೆಯನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ, ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಕರೀತಾರೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಕರೀತಾರೆ. ಇದರ ಕೇಂದ್ರ ಕಚೇರಿ ಇರುವಂತದ್ದು ಎಲ್ಲಿ ಅಂತಂದ್ರೆ ಅದು ಗುರುಗ್ರಾಮದಲ್ಲಿ, ಹರಿಯಾಣದ ಗುರುಗ್ರಾಮದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಇದರ ಅಧ್ಯಕ್ಷರಾಗಿರುವಂತದ್ದು ಪ್ರಸ್ತುತವಾಗಿ ನಮ್ಮ ಭಾರತ ಆಗಿದೆ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ನಮಗೆ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಅಂತ ಕರೀತಾರೆ, ಹೌದಾ? ಸೊ ಇದು ಏನಂದ್ರೆ ಆಕ್ಚುಲಿ ಇಟ್ಸ್ ಪಾರ್ಟ್ ಆಫ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಲ್ಲಿ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಒಂದು ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಅಂತ ಮಾಡಿದ್ದಾರೆ, ಹೌದಾ? ಸೊ ಹಾಗಾಗಿ ಈ ಕಾರಣಕ್ಕಾಗಿ ಕೂಡ ನಮ್ಮ ದೇಶನೇ ಇದನ್ನ ಲಾಂಚ್ ಇನಿಷಿಯೇಟ್ ಮಾಡಿದ್ದು. ಜೊತೆಗೆ ಸೊ ಕಾನ್ಸ್ಟಿಟ್ಯೂಷನಲ್ ಆಗಿ ಬಂದಾಗ ನೋಡಿ, ಆಕ್ಚುಲಿ ಇದು ಆರ್ಟಿಕಲ್ 21 ಪ್ರಕಾರ ಕ್ಲೀನ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಆಫ್ ದ ವೈಲ್ಡ್ ಲೈಫ್, ಓಕೆ, ಆಮೇಲೆ ಪ್ಲಾಂಟ್ಸ್ ಎನಿಮಲ್ಸ್ ಅಂತ ಹೇಳ್ಬೋದು. ಜೊತೆಗೆ ಆರ್ಟಿಕಲ್ 51A ಮುಖಾಂತರ ಆಕ್ಚುಲಿ ಪ್ರೊಟೆಕ್ಷನ್ ಆಫ್ ದ ಕನ್ಸರ್ವೇಷನ್ ಆಫ್ ದ ಎನ್ವೈರನ್ಮೆಂಟ್ ಅಂತಿದೆ. ಅದೇ ರೀತಿ ಆರ್ಟಿಕಲ್ 48 ಮುಖಾಂತರ ಕೂಡ ಆಕ್ಚುಲಿ ಅಂದ್ರೆ ನಮ್ಮ ಪರಿಸರವನ್ನ ಸಂರಕ್ಷಿಸ ಬಗ್ಗೆ ಹೇಳಿಕೊಡುತ್ತೆ. ಅಂದ್ರೆ ನಮಗೆ ಇದನ್ನ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದೇ ರೀತಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಎನ್ವೈರನ್ಮೆಂಟ್ ಇದೆಯಲ್ಲ, ಇದನ್ನ ನಾವು ಸಂವಿಧಾನದಲ್ಲಿ ಸಮವರ್ತಿ ಪಟ್ಟಿ ಅಥವಾ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಕ್ಲೈಮೇಟ್ ಚೇಂಜ್ ಅನ್ನೋದು ನಮ್ಮ ದೇಶಕ್ಕಲ್ಲ ಇಡೀ ಜಗತ್ತಿಗೆ ಒಂದು ಭೂತವಾಗಿ ಕಾಡ್ತಾ ಇದೆ, ಹೌದಾ? ಅದಕ್ಕೆ ನೌ ಡೇಸ್ ದ ವರ್ಲ್ಡ್ ಇಸ್ ಟಾಕ್ಸ್ ಅಬೌಟ್ ದ ನಾಟ್ ಓನ್ಲಿ ಸಿಟಿಜನ್ ಆಫ್ ಇಂಡಿಯಾ, ಇಟ್ಸ್ ಸಿಟಿಜನ್ ಆಫ್ ದ ಗ್ಲೋಬಲ್ ಅಂತ ಕರೀತಾರೆ. ಇತ್ತೀಚೆಗೆ ಏನಂತಂದ್ರೆ ಆಕ್ಚುಲಿ ನಾವು ಬರೀ ಭಾರತೀಯ ನಾಗರಿಕರಾಗಬೇಕಾಗಿಲ್ಲ. ಸೊ ನಾವೇನಾಗುತ್ತೆ ಅಂದ್ರೆ ಆಕ್ಚುಲಿ ಒಂದು ಜಾಗತಿಕ ನಾಗರಿಕರಾಗಬೇಕಾಗಿದೆ. ಯಾಕಂದ್ರೆ ಎನ್ವೈರನ್ಮೆಂಟಲ್ ಅಂತ ಏನು ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಇದನ್ನ ಬರೀ ಒಬ್ರು ಮಾತ್ರ ರಿಸಲ್ವ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬ ಭೂಮಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದರಲ್ಲಿ ಇನಿಷಿಯೇಟಿವ್ ತಗೋಬೇಕಾಗುತ್ತೆ. ಅದಕ್ಕೆ ನಮಗೆ ಮಿಷನ್ ಲೈಫ್ ಇಸ್ ಎ ಗುಡ್ ಎಕ್ಸಾಂಪಲ್ ಆಫ್ ದ ಟು ಟ್ಯಾಕಲ್ ದ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬೋದು. ಓಕೆನಾ? ಜೊತೆಗೆ ಮೋದಿ ಅವರು ಪಂಚಾಮೃತ ಅಂತೇಳಿ ಲಾಸ್ಟ್ ನಡೆದಂತ COP20 ಅದರಲ್ಲಿ ಆಕ್ಚುಲಿ COP ಅಲ್ಲಿ ಏನಂದ್ರೆ ಒಂದು ಘೋಷಣೆ ಮಾಡ್ತಾರೆ, ಅದನ್ನ ಪಂಚಾಮೃತ ಅಂತ ಕರೀತಾರೆ. ಏನ್ ಪಂಚಾಮೃತ ಅಂದ್ರೆ ಆಕ್ಚುಲಿ ನೋಡಿ, ನಾವು 2020 ಏನ್ ಮಾಡ್ತೀವಿ ಅಂದ್ರೆ ಇಡೀ ಭಾರತವನ್ನ ಒಂದು ನೆಟ್ ಜೀರೋ ಕಂಟ್ರಿ ಆಗಿ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಪಂಚಾಮೃತ ಅಂತ ಕರೀತಾರೆ. 5 ಬಿಗ್ ಗೋಲ್ಸ್ ಫಾರ್ ದ ಇಂಡಿಯಾ, ಅದನ್ನ ನಾವು ಪಂಚಾಮೃತ ಅಂತ ಕರೀತಾರೆ. ಜೊತೆಗೆ ರೆಡ್ಯೂಸಿಂಗ್ ದ ಟೋಟಲ್ ಪ್ರಾಜೆಕ್ಟೆಡ್ ಕಾರ್ಬನ್ ಎಮಿಷನ್ಸ್ ಬೈ ದಿ 1 ಬಿಲಿಯನ್ ಟನ್ ಸ್ಟಾರ್ಟಿಂಗ್ ಟಿಲ್ 2030 ಅಂತ ಹೇಳಿದ್ದಾರೆ. ಜೊತೆಗೆ ಇನ್ಕ್ರೀಸಿಂಗ್ ದ ರಿನ್ಯೂವಬಲ್ ಎನರ್ಜಿ ಕಾಂಪೊನೆಂಟ್ 50% ಇನ್ ದ 2030 ಅಂತ ಹೇಳಿದ್ದಾರೆ. ಜೊತೆಗೆ ರೆಡ್ಯೂಸಿಂಗ್ ದ ಕಾರ್ಬನ್ ಇಂಟೆನ್ಸಿಟಿ ಬೈ 45% ಬೈ 2050 ಅಂತ ಹೇಳಿದ್ದಾರೆ. ಜೊತೆಗೆ ಇನ್ಕ್ರೀಸಿಂಗ್ ದ ನಾನ್ ಫೋಸೈಲ್ ಫ್ಯೂಯಲ್ ಎನರ್ಜಿ ಕೆಪಾಸಿಟಿ ರೀಚ್ 500 ಗಿಗಾವಾಟ್ ಬೈ 2030 ಅಂತ ಹೇಳಿದ್ದಾರೆ. ಓಕೆನಾ? ಜೊತೆಗೆ ಮಿಷನ್ ಲೈಫ್ ಅಂತಂದ್ರೆ ಆಕ್ಚುಲಿ ಲೈಫ್ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ದಿ ಎನ್ವೈರನ್ಮೆಂಟ್ ಅಂತ. ಇದನ್ನ ಲಾಸ್ಟ್ ಇಯರ್ ಏನಂತಂದ್ರೆ ಆಕ್ಚುಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಒಂದು ಜನರಲ್ ಸೆಕ್ರೆಟರಿ ಆಗಿರುವಂತ ಗುಟೆರಸ್ ಬಂದು ಈ ಒಂದು ಪ್ರೋಗ್ರಾಮ್ ಅನ್ನ, ಈ ಒಂದು ಮಿಷನ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ನಮಗೆ ಈ ಒಂದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಟಾಪಿಕ್ಸ್ ಅಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ ಗಳನ್ನ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು ಫಾರ್ ದ ಇನ್ ಫ್ಯೂಚರ್ ಎಕ್ಸಾಮ್ಸ್ ಅಂತ ಹೇಳ್ಬೋದು. ಓಕೆನಾ? ಇನ್ನು ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಕರೀತಾರೆ. ಸೊ ಇದು ಒಂದು ಎವರ್ಗ್ರೀನ್ ಟಾಪಿಕ್ ಫಾರ್ ಆಲ್ ಎಕ್ಸಾಮ್ಸ್ ಅಂತ ಹೇಳ್ಬೋದು, ಎಸ್ಪೆಷಲಿ ಎಸ್ಎ ಟಾಪಿಕ್ಸ್ ಬಂದಾಗ. ಓಕೆ ನೋಡಿ, ಜಾನ್ ಮೆಕಾರ್ಥಿ ಇದಾರಲ್ಲ, ಇವರನ್ನ ಫಾದರ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕರೀತಾರೆ. ಜಾನ್ ಮೆಕಾರ್ಥಿ ಅವರನ್ನ ಫಾದರ್ ಆಫ್ ದಿ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಕೃತಕ ಬುದ್ಧಿಮತ್ತೆಯ ಪಿತಾಮಹ ಅಂತ ಯಾರಿಗೆ ಕರಿತೀವಿ ನಾವು? ಜಾನ್ ಮೆಕಾರ್ಥಿ ಅವರು ಕರಿತೀವಿ. ಸೊ ಹಾಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇದು ನಮಗೆ ಸಾಕಷ್ಟು ಉಪಯೋಗಗಳು ಕೂಡ ಇದೆ, ಜೊತೆಗೆ ಸಾಕಷ್ಟು ತೊಡಕನ್ನು ಕೂಡ ಇದು ಉಂಟು ಮಾಡ್ತಾ ಹೋಗುತ್ತೆ. ನಿಮಗೆ ರೀಸೆಂಟ್ ಆಗಿ ನಿಮಗೆಲ್ಲ ಗೊತ್ತಿರುವಂತೆ ಚಾಟ್ GPT ಅಂತ ಕೇಳಿದಿರೋದಾ? ಸಾರಿ, ಇದು ಡೀಪೇಕ್ ಅಂತ ಕೇಳಿದಿರಿ. ಡೀಪೇಕ್ ಅಂತ ನೋಡಿ, ಇತ್ತೀಚೆಗೆ ಅಂದ್ರೆ ಆಕ್ಚುಲಿ ನಮ್ಮ ಕನ್ನಡದ ನಟಿಯಾಗಿರುವಂಥ ರಶ್ಮಿಕಾ ಮಂದಣ್ಣ ಅವರ ಒಂದು ಸೇಮ್ ಫೇಸ್ ಇರೋ ಥರ ಸೇಮ್ ಅನ್ನ ಫೇಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಅದನ್ನ ಇದು ಮಾಡಿರುವಂಥದ್ದು, ಅದನ್ನ ನಾವು ಡೀಪೇಕ್ ಅಂತ ಕರೀತಾರೆ. ಅಂದ್ರೆ ಯಾವುದೋ ಒಂದು ಬಾಡಿಗೆ ಇನ್ನೊಬ್ಬರ ಪೇಕನ್ನು ಕನೆಕ್ಟ್ ಇದು ಮಾಡ್ತಾರಲ್ಲ, ಅದನ್ನು ನಾವು ಡೀಪೇಕ್ ಅಂತ ಕರೀತಾರೆ. ಸೊ ಹಾಗಾಗಿ ಇದರಿಂದ ಎಷ್ಟೋ ಸಲ ಏನಾಗುತ್ತೆ ಅಂದರೆ ವ್ಯಕ್ತಿಗಳಿಗೆ ಒಂದು ಪ್ರೈವೇಸಿ ಆಗಿರ್ಬೋದು, ಅವರ ಲೈಫ್ಗೆ ಥ್ರೆಟ್ ಆಗೋ ಚಾನ್ಸಸ್ ಸಾಧ್ಯ ಇರುತ್ತೆ. ಜೊತೆಗೆ ಚಾಟ್ GPT ನಿಮಗೆಲ್ಲ ಗೊತ್ತಿರುವಂತೆ ಇದು ನೋಡಿ ಇತ್ತೀಚೆಗೆ ಅಂದರೆ ಆ್ಯಕ್ಚುಲಿ ಇದು ಎಲ್ಲ ಮನುಷ್ಯನನ್ನೇ ಮೀರಿ ಬೆಳೆಯುವಂಥದ್ದು ಒಂದು ಟೆಕ್ನಾಲಜಿ ಆಗಿದೆ ಚಾಟ್ GPT ಅಂತ. ಇದನ್ನು ಲಾಂಚ್ ಮಾಡಿದ್ದು OpenAI ಅಂತ ಒಂದು ಕಂಪನಿ. ಓಕೆನಾ? ಸೊ ಹಾಗಾಗಿ ನಾವು ಇದರ ಮುಖಾಂತರ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು. ಸೊ ಇದೊಂದು ನಮಗೆ ಪಾಸಿಟಿವ್ ಅಂತ ಹೇಳ್ಬೋದು. ಜೊತೆಗೆ ಇದೇನಾಗುತ್ತೆ, ನಮ್ಮ ಮನುಷ್ಯನ ಕ್ರಿಯೇಟಿವಿಟಿಯನ್ನು ಎಲ್ಲೊಂದು ಕಡೆ ಕೊಲೆಸ್ ಮಾಡೋಕ್ಕೂ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಜೊತೆಗೆ ಈ ಒಂದು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇದೇನಾಗುತ್ತೆ ಅಂದರೆ ಆ್ಯಕ್ಚುಲಿ ನಮ್ಮ ಇಡೀ ಜಗತ್ತಿನಲ್ಲಿ ಮಾನವ ಜನಾಂಗವನ್ನು ಒಂದು ನಿರುದ್ಯೋಗದ ಕೂಪಕ್ಕೆ ತಳ್ಳುವಂಥದ್ದಲ್ಲಿ ಕೂಡ ಇದು ಸಾಧ್ಯ ಇರುವಂಥದ್ದು. ಜೊತೆಗೆ ನಮ್ಮ ದೇಶ ತಗೊಂಡಾಗ ಡಿಜಿಟಲ್ ಇಲಿಟ್ರೇಸಿ ತುಂಬ ಇದ್ದಾರೆ ನಮ್ಮ ದೇಶ. ಇವತ್ತಿಗೂ ಕೂಡ ಎಷ್ಟೋ ಜನರಿಗೆ ಕರೆಕ್ಟಾಗಿ ಒಂದು ಟೆಕ್ನಾಲಜಿ ಬಗ್ಗೆ ಅಂದರೆ ಈ ಡಿಜಿಟಲ್ ಲಿಟ್ರೇಸಿ ಇರುವಂಥದ್ದು ನಮ್ಮ ದೇಶದಲ್ಲಿ ತುಂಬ ಲೋ ಇದೆ. ಸುಮ್ಮನೆ ನಾವು ಬ್ಲೈಂಡ್ ಆಗಿ ನಾವು ಫಾಲೋ ಅಪ್ ಮಾಡ್ತೀವಿ, ಅದನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಎಕ್ಸಾಕ್ಟ್ ಆಗಿ ಅದರ ಬಗ್ಗೆ ನಮಗೆ ಒಂದು ಪರಿಪೂರ್ಣತೆ ಇರೋಂಗಿಲ್ಲ. ಸೊ ಹಾಗಾಗಿ ಅದ್ರ ಮುಖಾಂತರ ಎಲ್ಲೊಂದು ಕಡೆ ನಮಗೆ ಈ ಸೈಬರ್ ಥ್ರೆಟ್ಸ್ಗಳು ಅಥವಾ ಒಂದು ಸೈಬರ್ ಇಶ್ಯೂಸ್ಗಳನ್ನ ಫೇಸ್ ಮಾಡೋದು ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಕೂಡ ನಮ್ಮ ಪ್ರೈವೇಸಿ ಕೂಡ ಎಲ್ಲೊಂದು ಕಡೆ ಥ್ರೆಟ್ ಆಗೋ ಒಂದು ಚಾನ್ಸ್ ಅಂತ ಹೇಳ್ಬೋದು. ಜೊತೆಗೆ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್ ಕೂಡ ನೋಡಿ ನಮ್ಗೆ ಎಷ್ಟೋ ಸಲ ಅಂತಂದ್ರೆ ಆಕ್ಚುಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಒಂದು ಏನಂತಾರೆ ವೈರಸ್ಗಳನ್ನ ಮಾಲ್ವೇರ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಡಾಟಾವನ್ನ ಥ್ರೆಟ್ ಮಾಡೋದ್ರಿಂದ ಎಲ್ಲೊಂದು ಕಡೆ ನಮ್ಮ ದೇಶದ ಭದ್ರತೆ ಕೂಡ ಎಲ್ಲೊಂದು ಕಡೆ ಇದು ಥ್ರೆಟ್ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾಗಿ ನಮಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಸಾಕಷ್ಟು ಉಪಯೋಗಗಳು ಕೂಡ ಕೊಡ್ತಾ ಹೋಗುತ್ತೆ. ಜೊತೆಗೆ ಇದರಿಂದ ನಮಗೆ ಸಾಕಷ್ಟು ಒಂದು ಲಾಸ್ ಕೂಡ ಇದೆ ಅಂತ, ಕಾನ್ಸ್ ಕೂಡ ಅಂತ ಹೇಳ್ಬೋದು. ಒಂದು ನೋಡಿ ಪ್ರೋಸ್ ಬಂದಾಗ ನಮಗೆ ಲೆಸ್ ರೂಮ್ ಫಾರ್ ದಿ ಎರರ್ಸ್ ಅಂತ, ಅಂದರೆ ನಮಗೆ ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ನಮಗೆ ಸಾಕಷ್ಟು ಒಂದು ತಪ್ಪುಗಳಾಗೋದಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ಇದರಲ್ಲಿ ಒಂದು ದಕ್ಷತೆ ಇಂಪ್ರೂವ್ಡ್ ಎಫಿಷಿಯನ್ಸಿ ಅಂತ ಕರೀತಾರೆ. ದಕ್ಷತೆ ತುಂಬ ಇಂಪ್ರೂವ್ ವರ್ಷನ್ ಆಗಿರುತ್ತೆ ನಮಗೆ. ಮತ್ತು ರಿಸ್ಕ್ ಇನ್ಸ್ಟೆಡ್ ಆಫ್ ದಿ ಹ್ಯೂಮನ್ಸ್ ಅಂತ ಕರೀತಾರೆ. ಅಂದರೆ ಆ್ಯಕ್ಚುಲಿ ಮನುಷ್ಯನಿರುವಂಥ ರಿಸ್ಕ್ಗಳನ್ನ ತೆಗೆದಾಕಿ ತಾನೇ ಅದನ್ನ ಫೇಸ್ ಮಾಡ್ಕೊಳ್ಳೋದಕ್ಕೆ ಸೊಲ್ಯೂಷನ್ ಕೊಡಲು ಕೂಡ ಆ್ಯಕ್ಚುಲಿ ಈ ಒಂದು ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದು ನಮಗೆ 24/7/365 ಯಾವಾಗಲೂ ಕೂಡ ನಮಗೆ ವಿತೌಟ್ ಎನಿ ಟೈರ್ಡ್ನೆಸ್ ಇರಲಾರ್ದೆ ಯಾವಾಗಲೂ ಕೂಡ ನಮಗೆ ಇದು ಸಿಗ್ತಾ ಹೋಗುತ್ತೆ. ಜೊತೆಗೆ ಇದು ನಮಗೆ ಸಾಕಷ್ಟು ವಿಷಯಗಳಲ್ಲಿ ಡಿಜಿಟಲ್ ಅಸಿಸ್ಟೆನ್ಸ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಇದು ಮನುಷ್ಯನಿಗಿಂತ ವೇಗವಾಗಿ ಒಂದು ಫಾಸ್ಟರ್ ಡಿಸಿಷನ್ಸ್ ತೊಗೊಳ್ಳುವಲ್ಲಿ ಇವೆಲ್ಲ ಕೂಡ ಒಂದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಂದು ಪ್ರೋಸ್ ಲಾಭಗಳಂತ ಕರಿಬಹುದು. ಜೊತೆಗೆ ಇದಕ್ಕೆ ತಂದೆ ಅಂತ ಕಾನ್ಸ್ಗಳು ಇದೆ ನಮಗೆ. ಒಂದು ನೋಡಿದ್ರೆ ಹೈ ಡೆವಲಪ್ಮೆಂಟ್ ಕಾಸ್ಟ್ ಅಂತ, ಅಂದರೆ ಆ್ಯಕ್ಚುಲಿ ಇದನ್ನ ರೆಡಿ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಒಂದು ದುಬಾರಿಯಾಗಿರುವಂಥ ಒಂದು ಖರ್ಚು ವೆಚ್ಚವನ್ನು ಮಾಡಬೇಕಾಗುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದಂಗೆ ಇದರ ಮುಖಾಂತರ ಇಡೀ ಮಾನವ ಜನಾಂಗವನ್ನು ಏನಾಗುತ್ತೆ ಒಂದು ನಿರುದ್ಯೋಗದ ಒಂದು ಕೂಪದಲ್ಲಿ ತಳ್ಳಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದು ಮನುಷ್ಯನಿಗೆ ಏನು ಮಾಡುತ್ತೆ ಅಂದರೆ ಆ್ಯಕ್ಚುಲಿ ತನ್ನ ಒಂದು ಮನುಷ್ಯನ ಒಂದು ಸೃಜನಶೀಲತೆ ಎಲ್ಲೊಂದು ಕಡೆ ಅಡೆತಡೆ ಒಡ್ಡಿ ಆಲ್ವೇಸ್ ಡಿಪೆಂಡ್ ಆನ್ ದ AI. ಸೊ ಹಾಗಾಗಿ ಅದು ಕೂಡ ಒಂದು ನಮಗೆ ನೆಗೆಟಿವ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಜೊತೆಗೆ ಲ್ಯಾಕ್ ಆಫ್ ಔಟ್ ಬಾಕ್ಸ್ ಥಿಂಕಿಂಗ್ ಅಂತ ಕರೀತಾರೆ. ಅಂದರೆ ನೋಡಿ ಒಬ್ಬ ರೋಬೋಟಿಕ್ ಇಂಜಿನಿಯರ್ ಏನು ಅದರಲ್ಲಿ ಡಾಟಾ ಇಟ್ಟಿರ್ತಾನೆ ಅದ್ರ ಪ್ರಕಾರ ಮಾತ್ರ ಕೆಲಸ ಮಾಡುತ್ತೆ, ಬೇರೆ ವಿಷಯಗಳಿಗೆ ಥಿಂಕ್ ಮಾಡಲ್ಲ. ಆದರೆ ಮನುಷ್ಯ ಎಲ್ಲ ವಿಷಯಗಳಿಗೆ ಕೂಡ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ವಿಚಾರ ಮಾಡುವಂಥ ಶಕ್ತಿ ಹೊಂದಿರ್ತಾನೆ. ಆದರೆ ಇದು ಇಲ್ಲ, ಏನು ಡಾಟಾ ಕೊಟ್ಟಿರ್ತಾರೆ ಅದರಲ್ಲಿ ಏನು ಅಲ್ಗೋರಿದಮ್ ಇರುತ್ತೆ ಅಷ್ಟು ಮಾತ್ರ ಕೆಲಸ ಮಾಡುತ್ತೆ. ಹಾಗಾಗಿ ಇದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತ ಬಂದರೆ ಅವಾಗ ಇದು ಸ್ಟಾಪ್ ಆಗುತ್ತೆ, ಕೆಲಸ ಮಾಡಲ್ಲ ಅಂತ ಹೇಳ್ಬೋದು. ಜೊತೆಗೆ ಕುಡ್ ಡಾಮಿನೇಟ್ ಹ್ಯೂಮನ್ಸ್ ಅಂತ. ಹಾಗಾಗಿ ಇದೇನಾಗುತ್ತೆ ಅಂದರೆ ಆ್ಯಕ್ಚುಲಿ ಆಲ್ವೇಸ್ ನಾವು ಎಷ್ಟೇ ಒಂದು ಏನು ಕ್ರಿಯೇಟ್ ಮಾಡಿದ್ರು ಕೂಡ ಅದು ಮತ್ತೆ ಮನುಷ್ಯನ ಮೇಲ್ಗಡೆ ಡಾಮಿನೇಟ್ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಇವೆಲ್ಲ ಕೂಡ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕರಿಬೋದು. ಓಕೆ, ಸೊ ನೆಕ್ಸ್ಟ್ ಬಂದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಡಿಜಿಟಲ್ ಕರೆನ್ಸಿ ಅಥವಾ ಇದನ್ನ ಕ್ರಿಪ್ಟೋ ಕರೆನ್ಸಿ ಅಂತ ಕರೀತಾರೆ. ಯಾಕೆ ಈ ಟಾಪಿಕ್ ಇಂಪಾರ್ಟೆಂಟ್ ಅಂತಂದರೆ ಇತ್ತೀಚೆಗೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುವಂಥ RBI ಏನು ಮಾಡುತ್ತೆ ಒಂದು ಫಸ್ಟ್ ಟೈಮು ಲೀಗಲೈಸ್ಡ್ ಆಗಿರುವಂಥ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಅನೌನ್ಸ್ ಮಾಡಿದೆ. ಹೌದಾ? ಸೊ RBI ಲಾಂಚಸ್ ದ ಇಂಡಿಯಾಸ್ ಫಸ್ಟ್ ಡಿಜಿಟಲ್ ಕರೆನ್ಸಿ ಅಂತ ಕರೀತಾರೆ. ಅಂದರೆ ಆ್ಯಕ್ಚುಲಿ ನೋಡಿ ನಮಗೆ ಏನು ಕ್ರಿಪ್ಟೋ ಕರೆನ್ಸಿ ಇದೆಯಲ್ಲ ಇದು ಏನಂದರೆ ಇದಕ್ಕೆ ಯಾವುದೇ ರೀತಿಯ ಒಂದು ಲೀಗಲ್ ಬ್ಯಾಕಪ್ ಇಲ್ಲ. ಬಟ್ ಆದರೆ ನಮ್ಮ ದೇಶದಲ್ಲಿ ಏನು RBI ಇದೆಯಲ್ಲ ಇದು ರೆಡಿ ಮಾಡ್ತಿರುವಂಥ CBDC ಅಥವಾ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಇದೆಯಲ್ಲ ಇದಕ್ಕೆ ನಮಗೆ RBI ಒಂದು ಲೀಗಲ್ ಬ್ಯಾಕ್ ಆಗಿರುವಂಥದ್ದು ಕಾಣ್ತೀವಿ. ಬಟ್ ಕ್ರಿಪ್ಟೋ ಕರೆನ್ಸಿಗೆ ದರ್ ಇಸ್ ನೋ ಲೀಗಲ್ ಬ್ಯಾಕಿಂಗ್, ಬಟ್ CBDC ಆಸ್ ಎ ಲೀಗಲ್ ಬ್ಯಾಕಿಂಗ್ ಆಫ್ ದ ಟು ದ RBI ಇರುತ್ತೆ ಅಂತ ಹೇಳ್ಬೋದು. ದಟ್ಸ್ ಇಟ್, ದಿಸ್ ದ ಡಿಫರೆನ್ಸ್, ರೈಟ್? ಸೊ ಹಾಗಾಗಿ ನಮಗೆ ಈ ಡಿಜಿಟಲ್ ಕರೆನ್ಸಿ ಅಥವಾ ಕ್ರಿಪ್ಟೋ ಕರೆನ್ಸಿ ಇದೆಯಲ್ಲ ಇದರಿಂದ ಕೂಡ ನಮಗೆ ಸಾಕಷ್ಟು ಒಂದು ಪ್ರೋಸ್ ಅಂದರೆ ಲಾಭಗಳು ಮತ್ತು ನಷ್ಟಗಳಿರುವಂಥದ್ದು. ಸೊ ನಮಗೆ ಲಾಭಗಳು ಬಂದಾಗ ಅಂದರೆ ನೋ ರಿಸ್ಟ್ರಿಕ್ಷನ್ ಆನ್ ಪೇಮೆಂಟ್ ಅಂತ ಕರೀತಾರೆ. ಅಂದರೆ
ಇದ್ರ ಮುಖಾಂತರ ನಾವು ಯಾವುದೇ ರೀತಿಯ ಪೇಮೆಂಟ್ಗಳು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರಂಗಿಲ್ಲ ಅಥವಾ ಅಡೆತಡೆಗಳು ಅಂತ ಹೇಳ್ಬೋದು. ಎರಡನೇದು ಬಂದು ಮೇಂಟೆನೆನ್ಸ್ ಆಫ್ ದ ಎನಾನಿಮಿಟಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ನಮಗೆ ಜಸ್ಟ್ ಒಂದು ಟೆಕ್ನಾಲಜಿ ಗೊತ್ತಿದ್ರೆ ನಾವು ಯಾವುದು ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಂಗಿಲ್ಲ, ಡೈರೆಕ್ಟ್ ಆಗಿ ಪೇಮೆಂಟ್ಗಳನ್ನ ಮಾಡಬಹುದು. ಜೊತೆಗೆ ಯೂಸ್ ಆಫ್ ದಿ ಕಾಂಪ್ಲೆಕ್ಸ್ ಅಲ್ಗೋರಿದಮ್ ಅಂತ ಆಕ್ಚುಲಿ ನೋಡಿ ಇದರಿಂದ ಒಂದು ಕಾಂಪ್ಲೆಕ್ಸ್ ಅಲ್ಗೋರಿದಮ್ ಇರುತ್ತೆ. ಸೊ ಹಾಗಾಗಿ ಯಾರು ಕೂಡ ಅಷ್ಟು ಬೇಗ ಇದನ್ನ ಇದು ಮಾಡೋಕ್ಕಾಗಲ್ಲ, ಥ್ರೆಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಜೊತೆಗೆ ಸ್ಪೀಡ್ ಆಫ್ ಎಕ್ಸ್ಚೇಂಜ್, ಅದೇನೋ ಟ್ರಾನ್ಸ್ಫರ್ ಆಫ್ ಮನಿ ಆಗಿರ್ಬೋದು, ಏನಂದ್ರೆ ತುಂಬಾ ಸ್ಪೀಡ್ ಆಗುತ್ತೆ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಒಬ್ಬ ಮೂರನೇ ವ್ಯಕ್ತಿ ಅವಶ್ಯಕತೆ, ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇಲ್ಲ ಅಂತ ಕರಿತೀವಿ. ಜೊತೆಗೆ ಫ್ರೀ ಆ್ಯಂಡ್ ವೆರಿ ಲೆಸ್ ಟ್ರಾನ್ಸಾಕ್ಷನ್ ಫೀ ಅಂತ ಕರೀತಾರೆ. ಇಲ್ಲಿ ನಮಗೆ ಕೆಲವೊಂದ್ಸಲ ಜೀರೋ ಅಮೌಂಟ್ ಅಲ್ಲಿ ಇದನ್ನ ನಾವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಅಷ್ಟು ನಮಗೆ ಕಾಸ್ಟ್ ಎಫೆಕ್ಟಿವ್ ಅಲ್ಲ ಅಂತ, ಅಂದ್ರೆ ಜಾಸ್ತಿ ಕಾಸ್ಟ್ ಆಗಲ್ಲ ಅಂತ ಹೇಳ್ಬೋದು. ಜೊತೆಗೆ ಇದ್ರ ಮುಖಾಂತರ ನೋ ಇನ್ಫ್ಲೇಷನ್ ಅಂತ ಹೇಳಕ್ಕಾಗಲ್ಲ, ಇನ್ಫ್ಲೇಷನ್ ಇರ್ಬೋದು ಬಟ್ ವೆರಿ ಲೆಸ್ ಅಂತ ಕರಿತೀವಿ. ಜೊತೆಗೆ ಕಾನ್ಸ್ ಏನಪ್ಪ ಅಂತಂದ್ರೆ ಎಷ್ಟೋ ಜನರನ್ನ ಆಗ್ಲೇ ಹೇಳಿದಂಗೆ ನಮ್ಮ ದೇಶದಲ್ಲಿ ಡಿಜಿಟಲ್ ಇಲಿಟ್ರೇಸಿ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಅವ್ರಿಗೆ ಒಂದು ಅವೇರ್ನೆಸ್ ಮತ್ತೆ ನಾಲೆಜ್ ಇರಂಗಿಲ್ಲ ರಿಗಾರ್ಡಿಂಗ್ ದ ಯೂಸ್ ಆಫ್ ದ CBDC. ಎರಡನೇದು ಏನಂದ್ರೆ ಇದು ತುಂಬಾ ಕಾಂಪ್ಲೆಕ್ಸ್ ಟೆಕ್ನಿಕ್ಸ್ ಆಗಿರುತ್ತೆ, ಕಾಮನ್ ಜನರಿಗೆ ಅರ್ಥ ಆಗಲ್ಲ. ಜೊತೆಗೆ ಇದು ಹೈಲಿ ವಾಲಟೈಲ್ ನೇಚರ್ ಅಂತ ಕರೀತಾರೆ. ಇದು ನಮಗೆ ಫಿಕ್ಸ್ಡ್ ಆಗಿ ವಾಲಟೈಲ್ ಅಂದ್ರೆ ತುಂಬಾ ವಾಲಟೈಲ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಜೊತೆಗೆ ನಾಟ್ ಅಕ್ಸೆಪ್ಟೆಡ್ ಎವ್ರಿವೇರ್ ಅಂತ ಕರೀತಾರೆ. ಯಾಕಂದ್ರೆ ನೋಡಿ CBDC ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಇದೆಯಲ್ಲ, ಈ ತರ ಕರೆನ್ಸಿಗಳನ್ನ ಬಹಳ ದೇಶಗಳಲ್ಲಿ ಆಕ್ಚುಲಿ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂಥರ ಇಲ್ಲಿಗಲ್ ಆಗಿರುವಂಥದ್ದು. ಅದು ನಮ್ಮ ದೇಶದಲ್ಲಿ ಕೂಡ ಇಲ್ಲಿಗಲ್ ಇದೆ, ಬಟ್ ಈ ಬ್ಯಾಂಕ್ ಈ ಒಂದು ಕರೆನ್ಸಿ ಮಾತ್ರ ನಾವು ಲೀಗಲ್ ಕೊಟ್ಟಿದ್ದೀವಿ. ಹಾಗಾಗಿ ಬೇರೆ ಕಂಟ್ರಿಗಳಲ್ಲಿ ಮೇ ಬಿ ಎಕ್ಸೆಪ್ಟ್ ಮಾಡದೇ ಇರ್ಬೋದು. ಸೊ ಹಾಗಾಗಿ ಬಹಳ ಲೆಸ್ ಕಂಟ್ರಿಗಳು ಮಾತ್ರ ಇದನ್ನ ಎಕ್ಸೆಪ್ಟೆನ್ಸ್ ಇರುತ್ತೆ ಅಂತ ಕರಿತೀವಿ. ಜೊತೆಗೆ ವಿಕ್ಟಿಮ್ ಆಫ್ ದ ಥ್ರೆಟ್ ಟೈಮ್ ಸ್ಕ್ಯಾಮ್ ಅಂತ ಕರೀತಾರೆ. ಆಕ್ಚುಲಿ ನೋಡಿ ಏನೋ ಈ ಒಂದು ಕ್ರಿಪ್ಟೋ ಕರೆನ್ಸಿ ಇದೆಯಲ್ಲ, ಒಂದ್ಸಲ ನಾವು ಸೆಂಡ್ ಮಾಡಿದ್ರೆ ಮತ್ತೆ ರಿಟರ್ನ್ ಬರೋಕ್ಕೆ ಚಾನ್ಸಸ್ ಇಲ್ಲ. ಅದನ್ನ ನಾವು ಆ ಒಂದು ವೇ ಕೂಡ ನಾವು ಕಂಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದು ಕೂಡ ಒಂದು ನಮಗೆ ಥ್ರೆಟ್ ಅಂತ ಇರ್ಬೋದು. ಜೊತೆಗೆ ನೋ ರಿವರ್ಸ್ ಆಫ್ ಪೇಮೆಂಟ್ ಅಂಡ್ ರಿಕವರಿ ಅಂತ ಕರೀತಾರೆ. ಒಂದ್ಸಲ ನಾವು ಪೇಮೆಂಟ್ ಮಾಡಿದ ತಕ್ಷಣ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಮಗೆ ಅದು ರಿಸೀವ್ ಮಾಡಿರುವಂಥ ಪ್ಲೇಸ್ ಕೂಡ ನಮ್ಗೆ ಗೊತ್ತಾಗಲ್ಲ, ಒಂದು ಸ್ಥಳ ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಮತ್ತೆ ರಿಕವರಿ ಮಾಡೋದಂತೂ ಇಟ್ಸ್ ವೆರಿ ಟಫ್ ಅಂತ ಹೇಳ್ಬೋದು. ಜೊತೆಗೆ ಇದು ಬ್ಲ್ಯಾಕ್ ಮಾರ್ಕೆಟ್ಗೆ ಕ್ರಿಪ್ಟೋ ಕರೆನ್ಸಿ ಇದೆಯಲ್ಲ, ಇದೊಂದು ಬ್ಲ್ಯಾಕ್ ಮಾರ್ಕೆಟ್ಗೆ ಒಂದು ಕಡೆ ಒಂಥರ ಬೂಸ್ಟ್ ನೀಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬ್ಲ್ಯಾಕ್ ಮಾರ್ಕೆಟ್ ಅಂದ್ರೆ ಅದೇನೋ ಒಂಥರ ಇಲ್ಲಿಗಲ್ ಇರುತ್ತೆ. ಇಲ್ಲೆಲ್ಲ ಕೂಡ ಆಲ್ವೇಸ್ ಇಂದ ಬ್ಲ್ಯಾಕ್ ಮನಿ ಅಂದ್ರೆ ಬರೀ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋಕ್ಕೆ ಒಂದು ಬ್ಲ್ಯಾಕ್ ಮಾರ್ಕೆಟ್ಗೆ ಇದು ಕ್ರಿಯೇಟ್ ಆಗಿ ಇದು ಕೂಡ ಒಂದು ನೆಗೆಟಿವ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಜೊತೆಗೆ ಸ್ಕೇಲಿಂಗ್ ಇಶ್ಯೂ ಅಂತ ಹೇಳ್ಬೋದು. ಜೊತೆಗೆ ಮೇ ನಾಟ್ ಬಿ ಅಂದ್ರೆ ನಾವು ಆಕ್ಚುಲಿ ನೋಡಿ CBDC ಮಾಡಿದ್ರೆ ಅಥವಾ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡಿದ್ರೆ ನಮಗೆ ಈ ಒಂದು ಫಿಯಟ್ ಕರೆನ್ಸಿ ಅಥವಾ ನೋಟ್ಸ್ಗಳಿದೆಯಲ್ಲ ಅದರ ಎಲ್ಲೊಂದು ಕಡೆ ಅದ್ರ ಪ್ರಮಾಣ ಕಡಿಮೆ ಆಗ್ಬೋದು. ಜೊತೆಗೆ ಏನು ಬ್ಯಾಂಕ್ಸ್ಗಳ ಒಂದು ಏನಂದ್ರೆ ಆಕ್ಚುಲಿ ಕೆಲಸ ಕಡಿಮೆ ಅಂದ್ರೆ ಎಂಪ್ಲಾಯ್ಮೆಂಟ್ ಕಳ್ಕೊಳ್ಳೋಕೆ ಸಾಧ್ಯ ಇರುತ್ತೆ. ಸೊ ಇವೆಲ್ಲ ಕೂಡ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದ ಡಿಜಿಟಲ್ ಕರೆನ್ಸಿ ಅಥವಾ ಕ್ರಿಪ್ಟೋ ಕರೆನ್ಸಿ ಅಂತ ಕರೀತಾರೆ. ಓಕೆ, ಜೊತೆಗೆ ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಇಷ್ಟು ಪಾರ್ಟಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮತ್ತೆ ಅಲ್ಲಿ ಸೈಬರ್ ಸೆಕ್ಯೂರಿಟಿಗಳು, ಸೋಷಿಯಲ್ ಮೀಡಿಯಾ ಬಗ್ಗೆ, ಆಮೇಲೆ ಡೀಪ್ ಫೇಕ್ ಅನ್ನ ಸಪರೇಟ್ ಆಗಿ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ರೈಟ್ ಟು ಪ್ರೈವೇಸಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮಗೆ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಒಂದು ಎಸ್ ಟಾಪಿಕ್ ಅಂತ ಹೇಳ್ಬೋದು. ಜೊತೆಗೆ ಇಸ್ರೋ ಅಂತೂ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಯಾಕಂದ್ರೆ ಇಡೀ ಜಗತ್ತಲ್ಲಿ ಒಂದು ನಾವು ಸಾಧನೆ ಮಾಡಿದ್ವಿ, ಅದು ಚಂದ್ರಯಾನ 3 ಮುಖಾಂತರ. ಸೊ ವೆರಿ ಸಕ್ಸಸ್ಫುಲ್ ಲ್ಯಾಂಡಿಂಗ್ ಇನ್ ದ ಸೌತ್ ಫುಲ್ ಆಫ್ ದ ಮೂನ್ ಅಲ್ಲಿ. ಸೊ ಹಾಗಾಗಿ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ವಾರ್ ಅನ್ನೋದೊಂದು ಎಥಿಕಲ್ ಇಶ್ಯೂಸ್ ಅಲ್ಲಿ ನೋಡಿದಾಗ ನಮಗೆ ಹೌದಾ. ಸೊ ನಮಗೆ ರಷ್ಯಾ ಉಕ್ರೇನ್ ಇಶ್ಯೂಸ್ ವಾರ್ ಆಗಿರ್ಬೋದು, ಆಮೇಲೆ ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ಆಗಿರ್ಬೋದು, ಹಾಗೆ ಇನ್ನು ಹಲವಾರು ಟಾಪಿಕ್ಗಳನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.